ಎಲ್ಲ ಶರಣು ತಂದೆ ತಾಯಿಗಳಿಗೆ ಭಕ್ತಿಯ ಶರಣಾರ್ಥಿಗಳು. ಕಳೆದ ಸಂಚಿಕೆಯಲ್ಲಿ ಶಿವಶರಣರ ಶಿವಯೋಗ ಅಧ್ಯಾಯ 3 ವಿಕಸನ ಕ್ರಮ 1 ಸಹಜದಿಂದ ಶೂನ್ಯದ ವಿಕಾಸ ಭಾಗ 1 ಮುಕ್ತಾಯಗೊಂಡಿದ್ದು, ಈಗ ಮುಂದುವರಿದ ಭಾಗ 2. ಮೊದಲಿಗೆ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳವರ ವಚನ. ಅಂಗವಾರು ಲಿಂಗವಾರು ಶಕ್ತಿವಾರು ಭಕ್ತಿಯಾರು. ಇಂತಿವೆಲ್ಲವ ನಿನ್ನಲ್ಲಿ ಗರ್ಭಿಸಿಕೊಂಡು ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ನಿರಂಜನ ನೀನಾದ ಕಾರಣ ನಿನ್ನ ನಿಹಕಲ ಶಿವತತ್ವವೆಂದೇನು ಕಾಣ. ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೇ. ಸಮಗ್ರ ವಚನ ಸಂಪುಟ 11 ವಚನದ ಸಂಖ್ಯೆ 32. ಅದರ ನಿರ್ವಚನ ಈ ತರ ಇರುತ್ತದೆ. ಆ 6 ಅಂಗಗಳಾದ ಷಟ್ಸ್ಥಲಗಳು, ಅಲ್ಲಿರುವ 6 ಲಿಂಗಗಳು, 6 ಶಕ್ತಿಗಳು ಮತ್ತು 6 ಭಕ್ತಿಗಳನ್ನು ತನ್ನಲ್ಲಿಯೇ ಅಡಗಿಸಿಕೊಂಡು ಆ ಪರವಸ್ತು ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ನಿರಂಜನ ಸ್ವರೂಪಿಯಾಗಿದೆ. ಆ ಪರವಸ್ತುವಿನಲ್ಲಿರುವುದು ನಿಹಕಲ ಶಿವತತ್ವವಾಗಿದೆ ಎಂಬ ಸತ್ಯವನ್ನು ನಾವು ಅರಿಯಬೇಕು. ಚಂದಿ ಮರಸರ ಮತ್ತೊಂದು ವಚನ. ನಿಜ ವಸ್ತು ಒಂದೇ ಎರಡಾಗಬಲ್ಲದೆಂದೇ, ಬೇರೆ ತೋರಬಲ್ಲದೊಂದೇ ತನ್ನ ಮರೆಯಬಲ್ಲದೊಂದೇ, ಆ ಮರವೆಯ ಬಲ್ಲದೊಂದೇ ತಾನಲ್ಲದನ್ಯವಿಲ್ಲದರಿವು ತಾನೇ. ಸಿಂಹಲಿಗೆಯ ಚೆನ್ನರಾಮ. ಸಮಗ್ರ ವಚನ ಸಂಪುಟ 7 ವಚನದ ಸಂಖ್ಯೆ 629. ಅದರ ನಿರ್ವಚನ ಈ ತರ ಇರುತ್ತದೆ. ಆ ಪರವಸ್ತು ಅಥವಾ ನಿಜ ವಸ್ತು ಒಂದೇ ಆಗಿದ್ದರೂ ಅಂಗ ಮತ್ತು ಲಿಂಗವೆಂದು ಎರಡಾಗಬಲ್ಲದು. ಅಂಗ ಮತ್ತು ಲಿಂಗ ಬೇರೆ ಬೇರೆ ಎನಿಸಿದರೂ ಲಿಂಗಾಂಗ ಸಾಮರಸ್ಯದಲ್ಲಿ ಮತ್ತೆ ಒಂದಾಗುತ್ತದೆ. ಇವುಗಳ ಹಿಂದಿರುವ ಮೂಲ ವಸ್ತುವಿನ ಆ ಪರವಸ್ತುವಿನ ನಿಜ ಸ್ವರೂಪ ಮಾತ್ರ ಮರೆಯಲ್ಲಿದ್ದು ಅಗೋಚರವಾಗಿದೆ. ಆದರೆ ಅದೇ ಪರವಸ್ತು ನನ್ನ ಬಿಟ್ಟು ಅಸ್ತಿತ್ವದಲ್ಲಿ ಇರುವುದಿಲ್ಲ ಎಂಬ ಅರಿವು ಅಲ್ಲಿದೆ. ಹೀಗಾಗಿ ಅಂಗ ಮತ್ತು ಲಿಂಗದ ಮೂಲ ವಸ್ತು ಎಂಬುದು ಪರವಸ್ತುವಾಗಿದೆ ಎಂಬ ಪರಮ ಸತ್ಯವನ್ನು ನಾವು ಮರೆಯಬಾರದು. ಅವೆಲ್ಲ ಬೇರ್ಪಡಿಸಲಾಗದ ಅವಿಭಾಜ್ಯ ತತ್ವಗಳಾಗಿವೆ. ಒಂದು ಎರಡಾಗಿ ಬೇರೆ ಬೇರೆ ತೋರಿದರೂ ಅವೆಲ್ಲ ಪರವಸ್ತುವಿನ ಮೂಲ ತತ್ವಗಳಾಗಿವೆ. ಆ ಮೂಲ ಪರವಸ್ತು ನಮಗೆ ಕಾಣಿಸದಿದ್ದರೂ ಅದನ್ನು ಬಿಟ್ಟು ನಾವಿದ್ದೇವೆ ಎಂಬ ಭ್ರಮೆಯಲ್ಲಿ ನಾವು ಇರಬಾರದು. ಆ ನೆನಹು ನಮಗೆ ಶಿವಯೋಗದಲ್ಲಿ ಸದಾ ಮುನ್ನಡೆಸುತ್ತದೆ. ಆ ಪರಮ ಸತ್ಯವನ್ನು ನಾವು ಸದಾ ಸ್ಮರಣೆಯಲ್ಲಿರಬೇಕು. ಅಂದ್ರೆ ನಾವು ಶಿವಯೋಗದಿಂದ ಅದರಲ್ಲಿ ನೆನಹನ್ನು ಪದೇ ಪದೇ ಮೆಲುಕು ಹಾಕುತ್ತಿರಬೇಕಂತ ಭಾವಾರ್ಥವನ್ನು ಇಲ್ಲಿ ತಿಳಿಸಿಕೊಡುತ್ತಿದ್ದಾರೆ. ಅದರ ವಿವರ ಹೀಗಿರುತ್ತದೆ. ಅಂಗವಾರು ಅಂದರೆ ಮೊದಲನೇದಾಗಿ ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ ಇವು ಅಂಗವಾರು. ಲಿಂಗ 6 ಯಾವುವು ಅಂದರೆ ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗ. ಅದಕ್ಕೆ ಮುಖ 6 ಯಾವುವು ಅಂತಂದ್ರೆ ಗ್ರಾಣಮುಖ, ಜೀವ್ಯಮುಖ, ನೇತ್ರಮುಖ, ತ್ವಕ್ಮುಖ, ಶ್ರೋತ್ರಮುಖ, ಹೃದಯಮುಖ. ಹಸ್ತ 6 ಯಾವುವು ಅಂದರೆ ಚಿತ್ತ ಹಸ್ತ, ಬುದ್ಧಿ ಹಸ್ತ, ಅಹಂಕಾರ ಹಸ್ತ, ಮನಹಸ್ತ, ಜ್ಞಾನ ಹಸ್ತ, ಭಾವ ಹಸ್ತ. ಭಕ್ತಿಗಳು 6 ಯಾವುವು ಅಂದರೆ ಶ್ರದ್ಧೆ ಭಕ್ತಿ, ನಿಷ್ಠೆ ಭಕ್ತಿ, ಅವಧಾನ ಭಕ್ತಿ, ಅನುಭವ ಭಕ್ತಿ, ಆನಂದ ಭಕ್ತಿ, ಸಮರಸ ಭಕ್ತಿ. ಇನ್ನು ಮುಂದೆ ಪದಾರ್ಥಗಳು 6 ಯಾವುವು ಅಂದರೆ ಗಂಧ ಪದಾರ್ಥ, ರಸ ಪದಾರ್ಥ, ರೂಪ ಪದಾರ್ಥ, ಸ್ಪರ್ಶ ಪದಾರ್ಥ, ಶಬ್ದ ಪದಾರ್ಥ, ತೃಪ್ತಿ ಪದಾರ್ಥ. ಪ್ರಸಾದಗಳು 6 ಯಾವುವು ಅಂದರೆ ಸುಗಂಧ ಪ್ರಸಾದ, ಸುರಸ ಪ್ರಸಾದ, ಸ್ವರೂಪ ಪ್ರಸಾದ, ಸುಸ್ಪರ್ಶ ಪ್ರಸಾದ, ಸುಶಬ್ದ ಪ್ರಸಾದ, ಸುತೃಪ್ತಿ ಪ್ರಸಾದ. ಭೂತಗಳು 6 ಯಾವುವು ಅಂದರೆ ಪೃಥ್ವಿ ಭೂತ, ಅಪ್ಪುಭೂತ, ತೇಜ, ವಾಯು, ಆಕಾಶ ಮತ್ತು ಆತ್ಮ. ನಿಷ್ಕಲಲಿಂಗಕ್ಕೆ ಸಂಬಂಧಿಸಿದಂತೆ 6ರ ವಿವರ ಮೇಲಿನ ಕೋಷ್ಟಕದಲ್ಲಿರುವ, ಅಂದರೆ ಒಂದು ಕಾಲಂತರ ಹಾಕಿ ಕೋಷ್ಟಕ ಅಂತಂದು ಅದಕ್ಕೆ ಹೆಸರು.
ಮೇಲಿನ ಕೋಷ್ಟಕದಲ್ಲಿರುವ 6 ಅಂಗಗಳನ್ನು ಲಿಂಗಗಳನ್ನು ಮುಖ, ಹಸ್ತ, ಭಕ್ತಿ, ಪದಾರ್ಥ, ಪ್ರಸಾದ, ಭೂತಗಳನ್ನು ನಾವು ಮನನ ಮಾಡಿಕೊಳ್ಳಬೇಕು. ನಿಹಕಲ ಲಿಂಗವೆಂಬ ಪರಶಿವ ತತ್ವದಿಂದ ಮೂಲ ಚಿತ್ತು ಅಂದರೆ ಅಭಿಲಾಷೆ ಉದಯಾಗುತ್ತದೆ. ಆ ಮೂಲ ಚಿತ್ತಿನಿಂದಲೇ ಆಕಾರ, ಉಕಾರ, ಮಕಾರಗಳೆಂಬ ಅಕ್ಷರಗಳು ಉದಯಿಸುತ್ತವೆ. ಅವೇ ನಾದ, ಬಿಂದು, ಕಳೆಗಳೆನಿಸುತ್ತವೆ. ಆ ಮೂಲ ಚಿತ್ತು ನಾದ, ಬಿಂದು ಮತ್ತು ಕಳೆಗಳೊಂದಿಗೆ ಸಮರಸವಾಗಿ ಬೆರೆತಲ್ಲಿ ಓಂಕಾರವೆಂಬ ಅಖಂಡ ಗೋಳಾಕಾರದ ಮಹಾಲಿಂಗವೆನಿಸುತ್ತದೆ. ಅಂದರೆ ಆಜ್ಞಾಚಕ್ರ. ಇದು ಸೃಷ್ಟಿಯ ಕಾರಣಕ್ಕೆ ಆದಿ ಸ್ಥಳವೆನಿಸುತ್ತದೆ. ಈ ಸ್ಥಳವನ್ನು ಆತ್ಮ ಶರಣವೆಂತಲೂ ಕರೆಯುತ್ತಾರೆ. ಆದಿಶರಣ ಅಂದರೆ ಆತ್ಮನಿಂದ ಸದಾಶಿವ, ಸದಾಶಿವನಿಂದ ಶಿವ ಅಂದರೆ ವಾಯು, ಶಿವನಿಂದ ರುದ್ರ ಅಂದರೆ ಅಗ್ನಿ, ರುದ್ರನಿಂದ ವಿಷ್ಣು ಅಂದ್ರೆ ಜಲ, ವಿಷ್ಣುವಿನಿಂದ ಬ್ರಹ್ಮ ಪೃಥ್ವಿ, ಬ್ರಹ್ಮನಿಂದ ಸಕಲ ಚರಾಚರ ಜಗತ್ತು ಜೀವ ಜಂತುಗಳು ಉತ್ಪತ್ತಿಯಾದವು. ಈ ಎಲ್ಲಕ್ಕೂ ಕಾರಣವಾದುದು ಪಶ್ಚಿಮ ಚಕ್ರದಲ್ಲಿರುವ ಆ ಸರ್ವಶೂನ್ಯ ನಿರಂಜನಲಿಂಗ ತತ್ವ ಎಂಬುದನ್ನೇ ಮರೆಯಬಾರದು. ಈಗಾಗಲೇ ತಿಳಿಸಿದಂತೆ ಆ ಮೂಲ ಚಿತ್ತಿನಿಂದಲೇ ಚಿನ್ನಾದ, ಚಿದ್ಬಿಂದು ಮತ್ತು ಚಿತ್ಕಳೆಗಳು ಉದಯವಾದವು. ಆ ಚಿನ್ನಾದ, ಚಿದ್ಬಿಂದು ಮತ್ತು ಚಿತ್ಕಳೆಗಳನ್ನು ಆಕಾರ, ಉಕಾರ ಮತ್ತು ಮಕಾರಗಳೆಂದು ಕರೆಯುವರು. ಆ ಈ ಮಗಳೆಂಬ ಮೂಲ ಪ್ರಣವಗಳು ಮೂಲ ಚಿತ್ತಿನೊಡನೆ ಬೆರೆತಲ್ಲಿ ಓಂಕಾರ ಪ್ರಣವವೆಂಬ ಮಹಾಲಿಂಗದ ಉತ್ಪತ್ತಿಯಾಗುತ್ತದೆ. ಅದು ಆಜ್ಞಾಚಕ್ರದ ಮಹಾಲಿಂಗವೇ ಸೃಷ್ಟಿಯ ಉಗಮಕ್ಕೆ ಆದಿಸ್ಥಳವೆನಿಸುತ್ತದೆ. ಓಂಕಾರ ಸ್ವರೂಪಿ ಮಹಾಲಿಂಗದಿಂದ ಸೃಷ್ಟಿ ರಚನೆಗೆ ಬೇಕಾದ ಸಾಮಗ್ರಿಗಳೆನಿಸಿದ ನಕಾರ, ಮಕಾರ, ಶಿಕಾರ, ವಕಾರ, ಯಕಾರಗಳಿಂದ ಪಂಚ ಪ್ರಣವಗಳು ಉತ್ಪತ್ತಿಯಾದವು. ಅದರಿಂದಲೇ ಮಹಾಸಾಧಕ್ಯ, ಶಿವಸಾಧಕ್ಯ, ಅಮೂರ್ತಿ ಸಾಧಕ್ಯ, ಮೂರ್ತಿ ಸಾಧಕ್ಯ, ಕರ್ತೃ ಸಾಧಕ್ಯ ಮತ್ತು ಕರ್ಮ ಸಾಧಕ್ಯಗಳಿಂದ ಪಂಚ ಸಾಧಕ್ಯಗಳು ಉತ್ಪತ್ತಿಯಾದವು. ಆದ್ದರಿಂದಲೇ ಶಾಂತೋತ್ತರ ಕಲೆ, ಶಾಂತಾತೀತ ಕಲೆ, ಶಾಂತಿ ಕಲೆ, ವಿದ್ಯಾಕಲೆ, ಪ್ರತಿಷ್ಠಾ ಕಲೆ ಮತ್ತು ನಿವೃತ್ತಿ ಕಲೆ ಎಂಬ ಪಂಚಕಲೆಗಳು ಉತ್ಪತ್ತಿಯಾದವು. ಪಂಚ ಸಾಧಕ್ಯಗಳು. ಸಾಧಕ್ಯ ಎಂಬ ಪದವು ಸತ್ ಅಂದರೆ ನಿಜವಾದ, ಅಕ್ಯ ಅಂದ್ರೆ ಮುಖ ಎಂಬ ಪದಗಳಿಂದ ಆಗಿದೆ. ಆಗಮಗಳಲ್ಲಿಯೂ ವಚನಗಳಲ್ಲಿಯೂ ಬರುವ ಈ ಪದದ ಅರ್ಥ ಶಿವನು ಚಿತ್ ಸ್ವರೂಪನಾದುದರಿಂದ ಅವನು ಇಂದ್ರಿಯಾತೀತ ಮತ್ತು ಮನೋತೀತ. ಅಂತಹ ಶಿವನು ಭಕ್ತರಿಗೆ ಕಾಣಿಸಿಕೊಳ್ಳಬೇಕೆಂದರೆ ಯಾವುದಾದರೊಂದು ಮಾಧ್ಯಮ ಬೇಕು ಅಥವಾ ಯಾವುದಾದರೊಂದು ರೂಪದಲ್ಲಿ ಪ್ರಕಾಶಿಸಬೇಕು. ಇಂಥ ಮಾಧ್ಯಮ ಅಥವಾ ಪ್ರಕಾಶವೇ ಸಾಧಕ್ಯ ಎಂದೆನಿಸಿಕೊಳ್ಳುತ್ತದೆ. ಆ ಪಂಚ ಅಥವಾ 5 ರೂಪಗಳಲ್ಲಿ ಶಿವಭಕ್ತರಿಗೆ ಕಾಣಿಸಿಕೊಳ್ಳುತ್ತಾನೆ. ಆದರೆ ಆ ಮುಖಗಳು ಇಂದ್ರಿಯ ಗೋಚರವಲ್ಲ. ಈ ಸಾಧಕ್ಯಗಳು ಪರಶಿವನ ಸರ್ವ ವ್ಯಾಪಕತ್ವವನ್ನು, ಸರ್ವಜ್ಞತ್ವವನ್ನು ಪ್ರತಿಬಿಂಬಿಸುತ್ತವೆ. ಆತನು ಎಲ್ಲ ದಿಕ್ಕುಗಳಲ್ಲಿಯೂ ಎಲ್ಲ ಕಡೆಯಲ್ಲಿಯೂ ವ್ಯಾಪಿಸುತ್ತಿದ್ದಾನೆ. ಅಪ್ರತಿಮ, ಅಗೋಚರ, ಅಗಮ್ಯ. ಪಂಚ ಸಾಧಕ್ಯಗಳು, ಪಂಚಕಲೆಗಳು ಮತ್ತು ಶಕ್ತಿಗಳು. ಇದರ ವಿವರಣೆಯಲ್ಲಿ ಒಂದು ಪಟ್ಟಿ ಇದರ ಕ್ರಮವಾಗಿ ಜೋಡಿಸಿರುತ್ತಾರೆ. ಮೊದಲನೇದಾಗಿ ಸಾಧಕ್ಯ. ಸದ್ಯೋಜಾತ ಮುಖದಲ್ಲಿ ಶಿವ ಸಾಧಕ್ಯ. ಅದಕ್ಕೆ ಅಧಿದೇವತೆ ಬಂದು ಬ್ರಹ್ಮ, ಭೂತ ಬಂದು ಪೃಥ್ವಿ, ಕಲೆ ಬಂದು ನಿವೃತ್ತಿ ಕಲೆ, ಶಕ್ತಿ ಬಂದು ಕ್ರಿಯಾಶಕ್ತಿ. ಎರಡನೇದಾಗಿ ವಾಮದೇವ ಅಥವಾ ಅಮೂರ್ತಿ ಸಾಧಕ್ಯ. ವಿಷ್ಣು ಅಧಿದೇವತೆ, ಅಪ್ಪು ಮಹಾಭೂತ, ಪ್ರತಿಷ್ಠಾ ಕಲೆ, ಜ್ಞಾನಶಕ್ತಿ. ಮೂರನೇದಾಗಿ ಅಘೋರ ಮುಖ ಅಥವಾ ಮೂರ್ತಿ ಸಾಧಕ್ಯ. ಅದಕ್ಕೆ ಅಧಿದೇವತೆ ರುದ್ರ ಅಧಿದೇವತೆ, ಅಗ್ನಿ, ಪಂಚಭೂತಗಳಾದ ಒಂದು ಅಗ್ನಿ, ವಿದ್ಯಾಕಲೆ, ಇಚ್ಛಾಶಕ್ತಿ. ನಾಲ್ಕನೇದಾಗಿ ತತ್ಪುರುಷ ಮುಖ ಅಥವಾ ಕರ್ತೃ ಸಾಧಕ್ಯ. ಮಹೇಶ್ವರ ಅಧಿದೇವತೆ, ವಾಯು, ಶಾಂತಿ ಕಲೆ, ಆದಿಶಕ್ತಿ. ಐದನೇದಾಗಿ ಈಶಾನ್ಯ ಮುಖ ಅಥವಾ ಕರ್ಮ ಸಾಧಕ್ಯ. ಸದಾಶಿವ ಅದಕ್ಕೆ ಅಧಿದೇವತೆ. ಭೂತ ಬಂದ್ಬಿಟ್ಟು ಆಕಾಶ. ಭೂತ ಅಂದ್ರೆ ಪಂಚಭೂತಗಳಲ್ಲಿ ಒಂದಾದ ಆಕಾಶ ತತ್ವ.
ಕಲೆ ಬಂದು ಶಾಂತ್ಯಾತೀತ ಕಲೆ, ಶಕ್ತಿ ಪರಾಶಕ್ತಿಯಾಗಿರುತ್ತದೆ. ನಮ್ಮ ಮಾನವ ಶರೀರದ ತಲೆಯ ಮುಂದೆ, ಹಿಂದೆ, ಎಡ ಮತ್ತು ಬಲ ಹಾಗೂ ನೆತ್ತಿಯ ಭಾಗಗಳನ್ನೇ ವಿಂಗಡಿಸುತ್ತಾ ಒಂದು ಚಿತ್ರಣ ತೋರಿಸುತ್ತಾರೆ. ಮೊದಲನೇದಾಗಿ ಮುಂಭಾಗ ಭಕ್ತಸ್ಥಳ ಎಂದು ಕರೆಯುತ್ತಾರೆ. ಅದಕ್ಕೆ ಋಗ್ವೇದ ಆಚಾರಲಿಂಗ ಅಥವಾ ಸದ್ಯೋಜಾತ ಪೂರ್ವ ಎಂದು ಮುಂಭಾಗವನ್ನು ಕರೆಯುತ್ತಾರೆ. ಎರಡನೇದಾಗಿ ಹಿಂಭಾಗ, ನೆತ್ತಿಯ ಹಿಂಭಾಗದಲ್ಲಿ ಗುರುಲಿಂಗ ವಾಮದೇವ ಅಂತ ಕರೀತಾರೆ. ಪಶ್ಚಿಮ ಹಿಂಭಾಗ ಮಹೇಶ ಸ್ಥಳ, ಅದಕ್ಕೆ ವೇದ ಬಂದು ಯಜುರ್ವೇದ ಎಂದು ವಿವರಿಸುತ್ತಾರೆ. ಎಡಭಾಗ ಬಂದು ಪ್ರಾಣಲಿಂಗಿ ಸ್ಥಳ, ಸಾಮವೇದ ಅಂತ ಹೇಳಿರುತ್ತಾರೆ. ಅದಕ್ಕೆ ಶಿವಲಿಂಗ ಅಘೋರಮುಖ ಉತ್ತರ ಎಡಭಾಗ ಎಂದು ಗುರುತಿಸುತ್ತಾರೆ. ಬಲಭಾಗದಲ್ಲಿ ಪ್ರಸಾದಿ ಸ್ಥಳ ಎಂದು ಇರುತ್ತದೆ. ಅದಕ್ಕೆ ವೇದ ಬಂದು ಅಥರ್ವ ವೇದ. ಜಂಗಮಲಿಂಗ ತತ್ಪುರುಷ ಮುಖ ದಕ್ಷಿಣ ದಿಕ್ಕು. ನೆತ್ತಿಯ ಮೇಲೆ ಪೂರ್ಣ ಮೇಲೆ, ಇದಕ್ಕೆ ಊರ್ಧ್ವ ದಿಕ್ಕು ಅಥವಾ ಊರ್ಧ್ವ ನೆತ್ತಿಯ ಮೇಲೆ ಪ್ರಸಾದ ಲಿಂಗವಿರುತ್ತದೆ. ಅದಕ್ಕೆ ಈಶಾನ್ಯ ಮುಖ ಶರಣ ಸ್ಥಳ ಅಜಪ ವೇದ ಅಂತ ಹೇಳುತ್ತಾರೆ. ಇನ್ನು ತಳ ಭಾಗದಲ್ಲಿ ಅಧೋಮುಖವಾಗಿ ಪಾತಾಳ ಲೋಕ, ಇದಕ್ಕೆ ಐಕ್ಯ ಸ್ಥಳವೆಂದು, ಅದಕ್ಕೆ ವೇದ ಬಂದು ಗಾಯತ್ರಿ ವೇದ, ಅದಕ್ಕೆ ಮಹಾಲಿಂಗ ಎಂದು ಕರೆದಿರುತ್ತಾರೆ. 5 ಸಾಧಕ್ಯಗಳು ಮತ್ತು ಅದರ ತತ್ವದ ವಿವರಣೆ ಹಾಗೂ ದಿಕ್ಕುಗಳನ್ನು ವಿವರಿಸುತ್ತಾರೆ. ಒಂದು ಕಾಲಂ ತರ ಹಾಕಿ ಅದರಲ್ಲಿ ವಿವರಣೆ ನೀಡಿರುತ್ತಾರೆ. ಮೊದಲನೇದಾಗಿ ಸದ್ಯೋಜಾತ ಸಾಧಕ್ಯ, ಅದಕ್ಕೆ ಪೃಥ್ವಿ ತತ್ವ, ಅದಕ್ಕೆ ದಿಕ್ಕು ಬಂದು ಪೂರ್ವ ದಿಕ್ಕು. ಎರಡನೇದಾಗಿ ವಾಮದೇವ ಸಾಧಕ್ಯ, ಅದಕ್ಕೆ ಜಲ ತತ್ವ, ದಿಕ್ಕು ಬಂದು ಪಶ್ಚಿಮ ದಿಕ್ಕು. ಮೂರನೇದಾಗಿ ಅಘೋರ ಸಾಧಕ್ಯ, ಅಂದರೆ ಅಗ್ನಿ ತತ್ವ, ಉತ್ತರ ದಿಕ್ಕು. ನಾಲ್ಕನೇದಾಗಿ ತತ್ಪುರುಷ ಸಾಧಕ್ಯ, ಅದಕ್ಕೆ ಬಂದು ವಾಯು ತತ್ವ, ದಿಕ್ಕು ಬಂದು ದಕ್ಷಿಣ. ಈಶಾನ್ಯ ಸಾಧಕ್ಯ, ಅದಕ್ಕೆ ತತ್ವ ಬಂದು ಆಕಾಶ ತತ್ವ, ಅಂದರೆ ಮೇಲ್ದಿಕ್ಕು, ಊರ್ಧ್ವ ದಿಕ್ಕು ಎಂದು ಇದರ ಅರ್ಥ. ಮೇಲಿನ ಕೋಷ್ಟಕದಲ್ಲಿರುವ ಶಿವನ ಸಾಧಕ್ಯಗಳನ್ನು, ಅವುಗಳಿಗೆ ಸಂಬಂಧಿಸಿದ ಅಧಿದೇವತೆಗಳನ್ನು, ಶಕ್ತಿಗಳನ್ನು ಮತ್ತು ಪಂಚ ಮಹಾಭೂತಗಳನ್ನು, ದಿಕ್ಕುಗಳನ್ನು ಗಮನಿಸಬೇಕು. ಈ ಪಂಚವಕ್ರಗಳನ್ನೇ ಗುರುದೇವರು ರುದ್ರಾಕ್ಷಿಯ ಪಂಚಮುಖಗಳಲ್ಲಿ ಕಂಡುಕೊಂಡು ಅದೇ ಮುಕ್ತಿ ಪಥಕ್ಕೆ ದಾರಿಯಾಗಿದೆ ಎಂದು ತಮ್ಮ ವಚನದಲ್ಲಿ ಹೇಳಿದರು. ಅಪ್ಪ ಗುರುದೇವರ ಬಸವಣ್ಣನವರು ಒಂದು ವಚನ ಪಂಚ ರುದ್ರಾಕ್ಷಿಗಳ ಈ ತರ ಇರುತ್ತದೆ. ಅಯ್ಯ ಎನಗೆ ರುದ್ರಾಕ್ಷಿಯೇ ಸರ್ವ ಪಾವನವು, ಅಯ್ಯ ಎನಗೆ ರುದ್ರಾಕ್ಷಿಯೇ ಸರ್ವ ಕಾರಣವು, ಅಯ್ಯ ಎನಗೆ ರುದ್ರಾಕ್ಷಿಯೇ ಸರ್ವ ಸಾಧನವು, ಅಯ್ಯ ಎನಗೆ ರುದ್ರಾಕ್ಷಿಯೇ ಸರ್ವ ಸಿದ್ಧಿ, ಅಯ್ಯ ಎನಗೆ ರುದ್ರಾಕ್ಷಿಯೇ ಸರ್ವ ಪಾಪಕ್ಷಯವು, ಅಯ್ಯ ನಿಮ್ಮ ಪಂಚವಕ್ರಂಗಳೇ ಪಂಚಮುಖದ ರುದ್ರಾಕ್ಷಿಗಳಾದವಾಗಿ, ಅಯ್ಯ ಕೂಡಲ ಸಂಗಮ ದೇವಯ್ಯ ಎನ್ನ ಮುಕ್ತಿ ಪಥಕ್ಕೆ ಶ್ರೀ ಮಹಾರುದ್ರಾಕ್ಷಿಯೇ ಸಾಧನವಯ್ಯ. ಸಮಗ್ರ ವಚನ ಸಂಪುಟ 1, ವಚನದ ಸಂಖ್ಯೆ 983. ಅದಕ್ಕೆ ವಿವರಣೆ ಈ ತರ ಇರುತ್ತದೆ. ಮೊದಲನೇದಾಗಿ ಪಂಚಕಲೆಗಳ ವಿವರ. ಪಂಚಕಲೆಗಳ ಅಭ್ಯಾಸನ ಮತ್ತು ಅವುಗಳನ್ನು ನಿತ್ಯ ಜೀವನದಲ್ಲಿ ಅಳವಡಿಕೆ ಮಾಡಿಕೊಳ್ಳುವುದರಿಂದ ಶಿವಯೋಗಕ್ಕೆ ದಾರಿ ಮಾಡಿಕೊಡುತ್ತದೆ. ಮೊದಲನೇದಾಗಿ ನಿರ್ವೃತ್ತಿ ಕಲೆ. ರಾಗ ಅಂದರೆ ಇಚ್ಛೆ. ಲೌಕಿಕದ ಸುಖವು ದುಃಖದ ಮೂಲವೆಂದು ಅರಿತು ವಿಷಯೋಪಭೋಗದ ಇಚ್ಛೆಗಳಿಂದ ನಿವೃತ್ತನಾಗುವುದು ನಿರ್ವೃತ್ತಿ ಕಲೆ. ಲೌಕಿಕ ಜಗತ್ತಿನ ಆಸೆ ಆಮಿಷಗಳಿಂದ, ದುರಾಸೆಗಳಿಂದ ನಿವೃತ್ತಿ ಹೊಂದುವುದೇ ನಿರ್ವೃತ್ತಿ ಕಲೆಯಾಗಿದೆ. ನಿವೃತ್ತಿ ಕಲೆಯು ಅರ್ಪಣಾ ಶಕ್ತಿಯಾಗಿದೆ. ಸಮರ್ಪಣವೇ ಇದರ ಶಕ್ತಿಯೇ. ಈ ಕ್ರಿಯೆಯುಳ್ಳವನೇ ಭಕ್ತ. ಇವನು ತಾನು ಸೇವಿಸುವ ಗಂಧವನ್ನು ಗ್ರಹಣೋಪಹಿತ ಚೈತನ್ಯಕ್ಕೆ, ಅಂದರೆ ಆಚಾರಲಿಂಗಕ್ಕೆ ಅರ್ಪಿಸುತ್ತಾನೆ. ಅದರಿಂದಾಗಿ ಗಂಧ ವಿಷಯ ಸಂಬಂಧದ ರಾಗದ್ವೇಷ ವಿಕಾರಗಳು ಅಡಗುತ್ತವೆ. ಪೃಥ್ವಿ ಅವನಿಗೆ ವಶವಾಗುತ್ತದೆ. ಇದು ಗಂಧ ಪ್ರಸಾದದ ಮಹಿಮೆ. ಕರ್ಮೇಂದ್ರಿಯಗಳಾದ ಗುದ, ಗುಹ್ಯ, ಭಾಗ, ಪಾಣಿ ಮತ್ತು ವಾಕ್ಗಳು ಸ್ಥೂಲವಾದ ಮಲಿನವ ಕಳೆದು ನಿರ್ಮಲ ಮಾಡುವುದು ನಿರ್ವೃತ್ತಿ ಕಲೆಯಾಗಿದೆ. ಎರಡನೇದಾಗಿ ಪ್ರತಿಷ್ಠೆ ಕಲೆ. ಕಾಲ ಅಂದರೆ ಅನಿತ್ಯತೆ.
ಅಶ್ವಾಶ್ವತ ಜೀವನದ ಅನಿತ್ಯತೆಯನ್ನು ಜ್ಞಾನದ ಆಧಾರದಿಂದ ತಿಳಿದು ಶಾಶ್ವತ ಸತ್ಯವನ್ನು ಸಾಧನೆಯಿಂದ ಕಂಡು ತನ್ನ ಸ್ವರೂಪದಲ್ಲಿ ಅಂದರೆ ಆತ್ಮ ಸ್ವರೂಪದಲ್ಲಿ ಸ್ಥಿತಗೊಳಿಸುವುದು ಅಥವಾ ಧರಿಸುವುದು ಪ್ರತಿಷ್ಠಾ ಕಲೆಯೆಂದಿಸಿಕೊಳ್ಳುತ್ತದೆ. ಈ ಆದಿ ಸ್ಥಳದಲ್ಲಿ ಜನನವಾದ ನಂತರ ಮೃತ್ಯುವಿನಿಂದ ನಿರ್ಗಮನವಾಗುವ ಸತ್ಯವನ್ನು ಅರಿತುಕೊಂಡು ಆ ತತ್ವವನ್ನು ಪ್ರತಿಷ್ಠಾಪನೆ ಮಾಡಿಕೊಳ್ಳುವುದೇ ಪ್ರತಿಷ್ಠಾ ಕಲೆಯಾಗಿದೆ. ಇದು ಧಾರಣಾ ಶಕ್ತಿ. ಧಾರಣ ಮಾಡುವುದು ಇದರ ಕ್ರಿಯೆ. ಈ ಕ್ರಿಯಾಯುಕ್ತ ಸಾಧಕನಿಗೆ ಮಹೇಶನು ಅವನು ತಾನು ಸ್ವೀಕರಿಸುವ ರಸವನ್ನು ಜೀವೋಪಾಯಿತ ಕುರುಲಿಂಗಕ್ಕೆ ಅರ್ಪಣ ಮಾಡುತ್ತಾನೆ. ಆದ್ದರಿಂದಾಗಿ ರಸ ವಿಷಯಕ ರಾಗದ್ವೇಷ ಭಾವನೆಗಳು ಅವನಲ್ಲಿ ತೋರುವುದಿಲ್ಲ ಅಂತ ಹೇಳುತ್ತಾರೆ. ಜಲವು ಅವನಿಗೆ ವಶವಾಗುತ್ತದೆ. ಇದು ರಸ ಪ್ರಸಾದದ ಮಹಿಮೆ. ಜ್ಞಾನೇಂದ್ರಿಯಗಳಾದ ಗ್ರಹಣ, ಜಿಹ್ವೆ, ನೇತ್ರ, ತ್ವಕ್ಕು ಮತ್ತು ಶ್ರೋತ್ರಗಳನ್ನು ಇಲ್ಲಿ ನಿರ್ಮಲ ಮಾಡಲಾಗುತ್ತದೆ. ಮೂರನೇದಾಗಿ ವಿದ್ಯಾಕಲೆ. ಅವಿದ್ಯೆ ಅಂದರೆ ಅಜ್ಞಾನ. ಈ ಅವಿದ್ಯೆ ಶಿವನನ್ನು ಕೂಡುವಲ್ಲಿ ಬಹುದೊಡ್ಡ ತೊಡಕಾಗಿದೆ. ದೇಹವೇ ತಾನೆಂಬ ತಪ್ಪು ತಿಳುವಳಿಕೆ, ನಿತ್ಯಾನಿತ್ಯ ವಸ್ತುಗಳ ಜ್ಞಾನವಿಲ್ಲದಿರುವುದು ಅವಿದ್ಯೆಯಾಗಿರುವುದು. ಪರಮಾತ್ಮನೊಬ್ಬನೇ ನಿತ್ಯನು, ಉಳಿದವೆಲ್ಲವುಗಳು ಅನಿತ್ಯಗಳೆಂಬ ಜ್ಞಾನವು ವಿದ್ಯೆಯ ಕಲೆಯಾಗಿರುತ್ತದೆ. ವಿದ್ಯಾ ಕಲೆಯಿಂದ ಅಜ್ಞಾನದ ನಿರ್ವೃತ್ತಿಯಾಗುವುದು. ಶಿವಯೋಗದಲ್ಲಿ ಅಪ್ರತಿಮ ವಿಶ್ವಾಸ ಬೇಕು. ಅದು ವಿದ್ಯಾ ಕಲೆಯಿಂದ ನಮಗೆ ದೊರಕುವುದು. ಇದು ಜ್ಞಾನಶಕ್ತಿ. ವಿವೇಚಿಸುವುದು ಇದರ ಕ್ರಿಯೆ. ಈ ಕ್ರಿಯಾಯುಕ್ತ ಸಾಧಕನು ಪ್ರಸಾದಿ. ಅವನು ತಾನು ಸೇವಿಸುವ ರೂಪ ವಿಷಯಗಳನ್ನು ನೇತ್ರೋಪಾಹಿತ ಚೈತನ್ಯಕ್ಕೆ ಅಂದರೆ ಶಿವಲಿಂಗಕ್ಕೆ ಅರ್ಪಿಸುತ್ತಾನೆ. ಆಗ ಅವನಲ್ಲಿ ರೂಪ ವಿಷಯಕ ರಾಗದ್ವೇಷ ಭಾವಗಳು ಇರುವುದಿಲ್ಲ. ಅಗ್ನಿಯು ಅವನಿಗೆ ವಶವಾಗುತ್ತದೆ. ಇದು ರೂಪ ಪ್ರಸಾದದ ಮಹಿಮೆ. ನಾಲ್ಕನೇದಾಗಿ ಶಾಂತಿ ಕಲೆ. ಮನಸ್ಸಿನ ವಿಕಾರಗಳನ್ನು ಅಡಗಿಸಿ ಆತ್ಮ ಸ್ವರೂಪದಲ್ಲಿ ಸ್ಥಿತಗೊಂಡು ಸಾಧಕನಲ್ಲಿ ಪರಮ ಶಾಂತಿ ನೆಲೆಸುವುದು. ಈ ಶಾಂತಿಯೇ ಶಾಂತಿ ಕಲೆ. ಶಾಂತಿ ಕಲೆಯಿಂದ ಸಾಧಕನ ಪ್ರಾಣಚೇತನವು ಲಿಂಗಚೇತನವಾಗುವುದು. ಮಾಂಸಪಿಂಡ ಮಂತ್ರಪಿಂಡವಾಗುವುದು. ಶಾಂತಳಾಗಿ ಪೂಜೆ ಮಾಡುವೆ ಎಂಬ ಅಕ್ಕನ ವಾಣಿಯಲ್ಲಿ ಶಾಂತಿ ಕಲೆ ಅಡಗಿದೆ. ಇದು ಶಾಂತಿ ಶಕ್ತಿ. ವಿಕಾರಗಳ ಅಡಗಿಸಿ ಶಾಂತಿ ಸ್ಥಾಪಿತ ಮಾಡುವುದು ಇದರ ಕ್ರಿಯೆ. ಈ ಕ್ರಿಯೆಯುಳ್ಳವ ಪ್ರಾಣಲಿಂಗಿ. ಅವನು ಸೇವಿಸುವ ಸ್ಪರ್ಶ ವಿಷಯವನ್ನು ಚರ್ಮೋಪಸಹಿತ ಚೈತನ್ಯಕ್ಕೆ ಅಂದರೆ ಜಂಗಮಲಿಂಗಕ್ಕೆ ಅರ್ಪಿಸುತ್ತಾನೆ. ಅದರಿಂದಾಗಿ ಸ್ಪರ್ಶ ವಿಷಯಕ ರಾಗದ್ವೇಷಗಳು ಇಲ್ಲವಾಗುತ್ತವೆ. ವಾಯು ಅವನ ವಶವರ್ತಿಯಾಗುತ್ತದೆ. ಇದು ಸ್ಪರ್ಶ ಪ್ರಸಾದದ ಮಹಿಮೆ. ಇನ್ನು ಐದನೆಯ ಕಲೆ ಶಾಂತ್ಯಾತೀತ ಕಲೆ. ನಾನೆಂಬ ಅಹಂಕಾರ ತ್ಯಜಿಸಿ ಸದಾ ಎಚ್ಚರದಿಂದಿದ್ದು ಪಂಚೇಂದ್ರಿಯಗಳು ಮನಸ್ಸನ್ನು ಜ್ಞಾನ ಮಾರ್ಗದಲ್ಲಿ ನಡೆಸುವುದರಿಂದ ಹೃದಯದಲ್ಲಿ ಅರಿವಿನ ದೀಪ ಬೆಳಗಿ ಶಾಂತಿಯು ವಿಕಾಸಗೊಂಡು ಶಾಂತಾತೀತ ಕಲೆಗೆ ಬರಲು ಶಾಂತಾತೀತ ಕಲೆ ಎನ್ನುತ್ತಾರೆ. ಈ ಕಲೆಯಿಂದ ಸಾಧಕನು ನಿರ್ವಿಕಾರ ನಿರ್ಮಲ ಮನಸ್ಸುಳ್ಳವನಾಗಿ ಮಹಾಮೌನದ ಮೀರಿದಾನಂದವನ್ನು ಸವೆಯುವನು. ಇದು ನಿರಹಂಕಾರ ಶುದ್ಧ ಶಕ್ತಿ ಅಹಂಕಾರದ ನಾಶ ಮಾಡುವುದು. ಇದರ ಕ್ರಿಯೆ. ಈ ಕ್ರಿಯಾಯುಕ್ತಿಯ ಶರಣ ತಾನು ಸೇವಿಸುವ ಶಬ್ದ ವಿಷಯವನ್ನು ಶ್ರೋತ್ರೋಪಹಿತ ಚೈತನ್ಯಕ್ಕೆ ಅಂದರೆ ಪ್ರಸಾದ ಲಿಂಗಕ್ಕೆ ಅರ್ಪಿಸುತ್ತಾನೆ. ಆದ್ದರಿಂದ ಶಬ್ದ ವಿಷಯಕ ರಾಗದ್ವೇಷಾದಿ ವಿಕಾರ ಅವನಲ್ಲಿ ಹೇಳವು. ಆಕಾಶವು ಅವನ ವಶವಾಗುತ್ತದೆ. ಶಾಂತ್ಯಾತೀತೋತ್ತರ ಕಲೆ. ತೋಂಟದ ಸಿದ್ಧಲಿಂಗ ಶಿವಯೋಗಿಗಳವರ ವಚನ ಈ ರೀತಿ ಇರುತ್ತದೆ. ಆ ನಿಹಕಲ ಜ್ಞಾನ ಚಿತ್ತುವೇ ಬಲಿದು ಚಿಚ್ಚಕ್ತಿಯಾದಲ್ಲಿ ಆ ಚಿಚ್ಚಕ್ತಿಯ ಸಂಘದಿಂದ ನೀನು ಮಹಾಲಿಂಗವಾದಲ್ಲಿ ಆ ಶಾಂತ್ಯಾತೀತೋತ್ತರ ಎಂಬ ಕಲೆಯಿಂದ ನಾನುದಯವಾಗಿ ಆ ಮಹಾಲಿಂಗಕ್ಕಾಶ್ರಯವಾಗಿ ಐಕ್ಯನಾಗುತ್ತದೆ. ನೀ ಬಲ್ಲೆ ಎಂಬುದೇ ಮತ್ತಾರು ಬಲ್ಲರು ಹೇಳು. ಸಮಗ್ರ ವಚನ ಸಂಪುಟ 11 ವಚನದ ಸಂಖ್ಯೆ 38 ವಚನದಿಂದ 5 ಭಾಗ. ಇದು ಶಿವಯೋಗದ ಉತ್ತುಂಗ ಸ್ಥಿತಿಯ ಪರಾಕಾಷ್ಠೆಯ ಸ್ಥಿತಿಯಾಗಿದೆ.
ಇದು ನಿಸ್ತಬ್ಧ, ನಿರ್ವಿಕಾರ, ನಿರ್ಮಲ ಶಕ್ತಿ, ದೇಹ ಹಾಗೂ ಮನೋಗತ ವಿಕಾರಗಳ ನಾಶ ಮಾಡಿ ಅಂತಃಕರಣದಲ್ಲಿ ನಿರ್ವಿಕಾರವನ್ನು ನೆಲೆಗೊಳಿಸುವುದು ಇದರ ಕ್ರಿಯೆ. ಈ ಕ್ರಿಯಾಯುಕ್ತ ಸಾಧಕನು ಐಕ್ಯ ಸ್ಥಳದಲ್ಲಿಯೂ ಅವನು ಸ್ವೀಕರಿಸುವ ತೃಪ್ತಿಯನ್ನು ಅಥವಾ ಆತ್ಯಾನಂದವನ್ನು ಅಂತಃಕರಣೋಪಾಹಿತ ಚೈತನ್ಯಕ್ಕೆ ಅಂದರೆ ಮಹಾಲಿಂಗಕ್ಕೆ ಅರ್ಪಿಸುತ್ತಾನೆ. ಪ್ರಕೃತಿ ಸಂಬಂಧದ ವಿಕಾರಗಳನ್ನು ಕಳೆದುಕೊಳ್ಳುತ್ತಾನೆ. ಪ್ರಕೃತಿ ಅವನ ವಶವಾಗುತ್ತದೆ. ಇದು ತೃಪ್ತಿ ಪ್ರಸಾದದ ಮಹಿಮೆ. ಶಿವಯೋಗದ ಲಿಂಗಾರ್ಚನೆಯನ್ನು ಅರಿತು ದಶವಿಧ ಪಾದೋದಕ ಏಕೋದಶ ಪ್ರಸಾದ ಮಂತ್ರಗಳಿಂದ ಲಿಂಗಾರ್ಪಣ ಮೂರ್ತಿಯಾಗಿರುವುದು ಶಾಂತಿಯುಕ್ತೋತ್ತರ ಕಲೆಯಾಗಿದೆ. ಮುಂದೆ ಅಲ್ಲಮ ಪ್ರಭುದೇವರು ಒಂದು ಅಹಂಕಾರದ ಬಗ್ಗೆ ಒಂದು ವಚನವನ್ನು ಈ ರೀತಿ ನೀಡಿರುತ್ತಾರೆ. ಒಡಲಲ್ಲಿ ಹುಟ್ಟಿತ್ತು, ಭ್ರಮೆಯಿಂದ ಬೆಳೆಯಿತ್ತು, ಒಡನೆ ಹುಟ್ಟಿತ್ತು, ತನ್ನನ್ನರಿಯದ ಕಾರಣ ಇದು ಒಂದು ಸೋಜಿಗವ ಕಂಡೆ. ಕೂಡಿ ಬರಿತವೆಂದರಿಯಲು ಅಂಗದೊಳಗಟ್ಟಿತ್ತು ಗುಹೇಶ್ವರ. ಸಮಗ್ರ ವಚನ ಸಂಪುಟ 2, ವಚನದ ಸಂಖ್ಯೆ 379. ಶಾಂತಾತೀತ ಕಲೆಯಲ್ಲಿ ಪ್ರಸ್ತಾಪಿಸಿರುವ ಅಹಂಕಾರವು ದೇಹದಲ್ಲಿ ನಮ್ಮೊಡನೆಯೇ ಹುಟ್ಟುತ್ತದೆ. ನಮ್ಮ ಅನೇಕ ಭ್ರಮೆಗಳಿಂದಾಗಿ ಬೆಳೆದು ನಿಲ್ಲುತ್ತದೆ. ಇದಕ್ಕೆಲ್ಲ ಮೂಲ ಕಾರಣವೆಂದರೆ ತನ್ನನ್ನು ತಾನು ಅರಿಯುವುದು. ತನ್ನ ನಿಜ ಸ್ವರೂಪವನ್ನು ತಿಳಿಯದಿರುವುದು. ಬಹಳ ಆಶ್ಚರ್ಯದ ವಿಷಯವೆಂದರೆ ತಾನು ದೇಹವಲ್ಲ, ತಾನು ಸಚ್ಚಿದಾನಂದ ಘನ ಪರವಸ್ತುವೆಂದು ಅರಿತಾಗ ದೇಹದಲ್ಲಿ ಹುಟ್ಟಿದ ಅಹಂಕಾರ ದೇಹದಲ್ಲಿಯೇ ಅಡಗಿ ಹೋಗುತ್ತದೆ. ವ್ಯಕ್ತಿಯು ತನ್ನನ್ನು ತಾನು ಅರಿತಾಗ ಯಾವುದೇ ಭಾವ ಭ್ರಮೆಗಳೂ ಇಲ್ಲ, ಅಹಂಕಾರವೂ ಇರುವುದಿಲ್ಲ ಎಂದು ಅಲ್ಲಮರು ಹೇಳುತ್ತಿದ್ದು ಅದಕ್ಕೆ ಶಿವಯೋಗವಂದೇ ಪರಮೋಪಾಯವಾಗಿದೆ. ಇಲ್ಲಿಗೆ ಅಧ್ಯಾಯ 2ನೇ ಭಾಗ ಮುಕ್ತಾಯಗೊಂಡಿದೆ. ವಿಕಸನ ಕ್ರಮ 1 ಸಹಜದಿಂದ ಶೂನ್ಯದ ವಿಕಾಸ ಭಾಗ 2 ಪೂರ್ಣಗೊಂಡಿರುತ್ತದೆ. ಮುಂದಿನ ಸಂಚಿಕೆಯಲ್ಲಿ ಮುಂದಿನ ಭಾಗ 3 ವಚನಗಳು ಹಾಗೂ ನಿರ್ವಚನ ಕಾರ್ಯಕ್ರಮ ಮುಂದುವರಿಯುತ್ತದೆ. ಎಲ್ಲರಿಗೂ ಶರಣಾರ್ಥಿ. ನನ್ನ ವಚನದಲ್ಲಿ ಯಾವುದೇ ತಪ್ಪಿದ್ದರೆ ಕಾಮೆಂಟ್ಗಳ ಮೂಲಕ ಎಲ್ಲರೂ ತಿಳಿಸಿ. ಭಕ್ತಿಯ ಶರಣಾರ್ಥಿಗಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ.